ಇದೆ. ಈ ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಈ ಅಸ್ಥಿಪಂಜರಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದ್ಯಾರದ್ದು ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. 11ನೇ ಪಾಯಿಂಟ್ ನಲ್ಲಿ ಸಿಕ್ಕಂತ ಅಸ್ಥಿಪಂಜರ ಹಾಗಾದ್ರೆ ಯಾರದ್ದು? ಬಂಗ್ಲೆಗುಡ್ಡದ ಮೇಲೆ ಸಿಕ್ಕಿರುವಂತ ಅಸ್ಥಿಪಂಜರದ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಯಾರದ್ದು ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಎಲ್ಲಾ ಗೌಪ್ಯತೆಗಳನ್ನ ಕಾಪಾಡಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಕಡೆಗಳಲ್ಲಿ ಪರದೆಗಳನ್ನ ಕೂಡ ಹಾಕಲಾಗಿದೆ. ಈ ಸಿಕ್ಕಿರುವಂತ ಅಸ್ಥಿಪಂಜರದ ಬಗ್ಗೆ ಮುಕ್ಕಾಲು ಭಾಗ ಸಿಕ್ಕಿದೆ ಅನ್ನುವಂತ ಮಾಹಿತಿ. ಆ ಮುಕ್ಕಾಲು ಭಾಗ ಸಿಕ್ಕಿರುವಂತ ಅಸ್ಥಿಪಂಜರದ ಬಗ್ಗೆ ಈಗ ಚರ್ಚೆ. ಜಾಗ ಅಗೆಯಲಿಲ್ಲ, ಗುಂಡಿ ತೋಡಲಿಲ್ಲ, ಗುಡ್ಡದ ಮೇಲೆ ಅಸ್ಥಿಪಂಜರ ಸಿಕ್ಕಿದೆ. 11ನೇ ಜಾಗದ ಗುಡ್ಡದ ಮೇಲೆ ಎಸ್ಐಟಿಯನ್ನ ಅಧಿಕಾರಿಗಳನ್ನ ಈ ಅನಾಮಿಕ ವ್ಯಕ್ತಿ ಕರೆದೊಯ್ದಿದ್ದ. 11ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಸಲಿಲ್ಲ ಎಸ್ಐಟಿ, ಹಾಗೆ ಸಿಕ್ಕಿದೆ ಅನ್ನುವಂತ ಚರ್ಚೆಗಳು ಈಗ ಬಹಳ ಅಲ್ಲಿ ನಡೀತಾ ಇದೆ. ಅದು ನಿಜವೇ ಆಗಿದ್ದಲ್ಲ ಹಾಗಾದ್ರೆ ಯಾರ್ದು ಅನ್ನುವಂತ ಪ್ರಶ್ನೆ. ಯಾವುದೇ ಪಾಯಿಂಟ್ ಅನ್ನ ಅಗೆಯದೆ ಸಿಕ್ಕಿರುವಂತ ಅಸ್ಥಿಪಂಜರ ಯಾರದ್ದು ಅನ್ನುವಂತ ಪ್ರಶ್ನೆ. ಗುಡ್ಡದ ಮೇಲೆ ಹೋಗ್ತಾ ಇದ್ದಂತೆ ಎಸ್ಐಟಿಗೆ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಗುಡ್ಡದ ಮೇಲಿನ ನೆಲದಲ್ಲಿ ಈ ಅಸ್ಥಿಪಂಜರ ಬಿದ್ದಿತ್ತು. ಅಸ್ಥಿಪಂಜರದ ಅವಶೇಷಗಳನ್ನ ಎಸ್ಐಟಿ ಈಗ ತನ್ನ ವಶಕ್ಕೆ ಪಡೆದಿದ್ದೆ ಅದಲ್ಲಿ FSLಗೂ ಕೂಡ ಕಳುಹಿಸಿರ್ತಾರೆ. ಇದರ ಮೇಲೆ ಸಾಕಷ್ಟು ಅನುಮಾನಗಳೀಗ ಮೂಡ್ತಾ ಇದೆ, ಜೊತೆಗೆ ಚರ್ಚೆಗಳು ಬಹಳ ಆಗ್ತಾ ಇದೆ. ಬಂಗ್ಲೆಗುಡ್ಡದ ಮೇಲೆ ಸಿಕ್ಕಿರುವಂತ ಅಸ್ಥಿಪಂಜರದ ಬಗ್ಗೆ ಈಗ ಅನುಮಾನಗಳು ಕಾಡ್ತಾ ಇದೆ. ಅಸ್ಥಿಪಂಜರವನ್ನ ವಶಕ್ಕೆ ಪಡೆಯೋ ಬಗ್ಗೆ ಎಸ್ಐಟಿಯಲ್ಲೇ ಒಂದಷ್ಟು ವಿರೋಧ. ಯಾಕಂದ್ರೆ ಅಗಿಲಿಲ್ಲ, ಮೇಲೆ ಬಿದ್ದಿದ್ದು ಯಾರಾದ್ರೂ ತಂದು ಹಾಕಿದ್ದಾಗಿದ್ರೆ ಅಥವಾ ಇನ್ನೇನಾದ್ರೂ ಆಗಿದ್ದಾಗಿದ್ರೆ ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಅಗೆಯಲಿಲ್ಲ, ಗುಂಡಿ ತೋಡಲಿಲ್ಲ, ಗುಡ್ಡದ ಮೇಲೆ ಸಿಕ್ಕಿದೆ ಅಸ್ಥಿಪಂಜರ, ಯಾರ್ದು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಅದನ್ನ ವಶಕ್ಕೆ ಪಡಿಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಎಸ್ಐಟಿಯಲ್ಲೇ ಒಂದು ರೀತಿಯ ಜಿಜ್ಞಾಸೆ. ಉತ್ಖನನ ಮಾಡದೆ ಸಿಕ್ಕಂತ ಅಸ್ಥಿಪಂಜರ ವಶಕ್ಕೆ ಎಸ್ಐಟಿ ಪಡಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವಿರೋಧ ಇದೆ. ಅಪರಿಚಿತ ಶವ ಅಂತ ದಾಖಲಿಸೋದಕ್ಕೆ ಅಧಿಕಾರಿಗಳು ಈಗ ಸಲಹೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಉತ್ಖನನ ಮಾಡದೆ ಸಿಕ್ಕಂತ ಅಸ್ಥಿಪಂಜರ ಅಂತ UDR ದಾಖಲಿಸೋದಕ್ಕೆ ನಕಾರ, ಬೇಡ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿಯಿಂದಲೇ ತನಿಖೆ ನಡೆಸೋಣ ಅಂತ ಅಧಿಕಾರಿನೇ ಹೇಳಿದ್ದಾರೆ. UDR ಮಾಡಿ ಸ್ಥಳೀಯ ಠಾಣೆಗೆ ಕೇಸನ್ನ ವರ್ಗಾಯಿಸೋಣ ಅನ್ನುವಂಥ ವಿಚಾರಕ್ಕೂ ಕೂಡ ನಕಾರ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ತಾರೆ? ಈ ಅಸ್ಥಿಪಂಜರ ಏನ್ ಸಿಕ್ಕಿದೆ ಅದರ ಬಗ್ಗೆ ತನಿಖೆ ಆಗುತ್ತಾ ಅಥವಾ ಅದನ್ನ ವರ್ಗಾವಣೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಹಿರಿಯ ಅಧಿಕಾರಿಯ ವಿರುದ್ಧ ಎಸ್ಐಟಿ ಟೀಮ್ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಹಿರಿಯ ಅಧಿಕಾರಿಯ ನಡೆಯ ಬಗ್ಗೆ ಎಸ್ಐಟಿ ಟೀಮ್ಗೆ ಹಾಗಾದ್ರೆ ಅನುಮಾನಗಳು ಮೂಡಿದ್ಯಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಪ್ರಶ್ನೆಗಳು ಬಹಳಷ್ಟಿದೆ, ಅನುಮಾನಗಳು ಒಂದಷ್ಟು ಕಾಡ್ತಾ ಇದೆ. ಎಸ್ಐಟಿಯಲ್ಲೇ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರವನ್ನ ಯಾವ ರೀತಿಯಾಗಿ ತಗೊಳ್ಬೇಕು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲೇ ಆಡ್ ಆನ್ ಮಾಡಿ ತನಿಖೆ ನಡೆಸಬೇಕಾ ಬೇಡವಾ ಅನ್ನುವಂತ ಪ್ರಶ್ನೆ. ಉತ್ಖನನ ಮಾಡದೆ ಸಿಕ್ಕಂತ ಅಸ್ಥಿಪಂಜರ ಅಂತ UDR ದಾಖಲಿಸುವ ಬಗ್ಗೆ ಕೂಡ ಒಂದಷ್ಟು ಅನುಮಾನ. ಎಸ್ಐಟಿಯಿಂದನೇ ತನಿಖೆ ನಡೆಸೋಣ ಅಂತ ಅಧಿಕಾರಿಗಳೇ ಹೇಳಿದ್ದಾರೆ. ಆದ್ರೆ UDR ಮಾಡಿ ಸ್ಥಳೀಯ ಠಾಣೆಗೆ ಅದನ್ನ ವರ್ಗಾವಣೆ ಮಾಡೋದಕ್ಕೂ ನಕಾರ ವ್ಯಕ್ತಪಡಿಸಿದ್ದಾರೆ. ಉತ್ಖನನ ಮಾಡದೆ ಮೇಲೆ ಹೋದಂತ ಸಂದರ್ಭದಲ್ಲಿ ಗುಡ್ಡದ ಮೇಲೆ ಹೋದ್ರು, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರ, ಇದನ್ನ ಏನ್ ಮಾಡಬೇಕು? ಇದೇ ಪ್ರಕರಣಕ್ಕೆ ಸೇರಿಸಿಕೊಂಡು ತನಿಖೆಯನ್ನ ಮುಂದುವರಿಸಬೇಕಾ ಅಥವಾ ಸ್ಥಳೀಯ ಠಾಣೆಗೆ ಇದನ್ನ ವರ್ಗಾವಣೆ ಮಾಡಬೇಕಾ? UDR ದಾಖಲಿಸಿಕೊಂಡು ಸ್ಥಳೀಯ ಠಾಣೆಗೆ ವರ್ಗಾವಣೆ ಮಾಡಬೇಕಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಬಗ್ಗೆಯೂ ಕೂಡ ಒಂದಷ್ಟು ಅನುಮಾನಗಳು ಈಗ ಕಾಡುವಂತ ಆಗಿದೆ. ಈ ಪ್ರಕರಣದಿಂದ, ಈ ವಿಚಾರದಿಂದ ಈಗ ಸಿಕ್ಕಿರುವಂತ ಮೂಳೆ ಯಾರದ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಈಗ ಸಿಗ್ತಾ ಇರುವಂತ ಮಾಹಿತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು. ಬಂಗ್ಲೆಗುಡ್ಡದಲ್ಲಿ ಯಾವುದೇ ಭೂಮಿಯನ್ನ ಆಗಿರಲಿಲ್ಲ, ಹಾಗೆ ಸಿಕ್ಕಿರುವಂತ ಒಂದು ಅಸ್ಥಿಪಂಜರ. UDR ದಾಖಲಿಸಿ ಠಾಣೆಗೆ ವರ್ಗಾವಣೆ ಆಗುತ್ತಾ ಈ ಕೇಸ್ ಅಥವಾ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಲಿ ಎಸ್ಐಟಿ ಅಧಿಕಾರಿಗಳ ಮಧ್ಯೆ ಒಂದಷ್ಟು ಮನಸ್ತಾಪಗಳು ಅಥವಾ ಅನುಮಾನಗಳು ಕಾಡುವುದಕ್ಕೆ ಶುರುವಾಗಿದೆ. ಏನಾಗಬಹುದು ಹಾಗಾದ್ರೆ ಈ ಪ್ರಕರಣ ಅಥವಾ ಈ ವಿಚಾರ? ಏನ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು?
ನೋಡಿ, ಇದೇ ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು ಅಶ್ವಿನಿ. ಯಾಕೆಂತಂದ್ರೆ ನೋಡಿ, ಈಗ ದೂರುದಾರ ಕೊಟ್ಟಿರುವಂಥ ದೂರನಲ್ಲಿ 15 ವರ್ಷಗಳ ಹಿಂದೆ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನೋದು ಸ್ಪಷ್ಟವಾಗಿ ಆತ ದೂರಿನಲ್ಲಿ ಕೊಟ್ಟಿದ್ದ. ಹಾಗಾಗಿ ಆತ ತೋರಿಸಿದ 13 ಪಾಯಿಂಟ್ಗಳಲ್ಲಿ ಆ ಉತ್ಖನನ ಕಾರ್ಯವನ್ನು ಆರಂಭ ಮಾಡೋದಕ್ಕೆ SIT ತನಿಖಾ ತಂಡ ಶುರು ಮಾಡಿಕೊಂಡಿತ್ತು. ಅದೇ ರೀತಿಯಾಗಿ 10 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲದೆ ದೂರುದಾರನ ಸಕ್ಷಮದಲ್ಲಿ ಆತ ತೋರಿಸಿದ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ, ಅದು ಮುಕ್ತಾಯ ಕೂಡಗೊಳ್ಳುತ್ತೆ. ಆದರೆ 11ನೇ ಪಾಯಿಂಟ್ಗೆ ಅಂದರೆ ನಿನ್ನೆ ಬರ್ತಾರಲ್ಲ ಸೋಮವಾರ, ನಿನ್ನೆ 11ನೇ ಪಾಯಿಂಟ್ಗೆ ಬಂದಾಗ ಅಲ್ಲಿ ಉತ್ಖನನ ಮಾಡೋದಕ್ಕೆ ಅಂತ ಮುಂದಾದಾಗ ಆ ಮುಸುಕುದಾರಿ ವ್ಯಕ್ತಿ ಇಲ್ಲಿ ಈ ಒಂದು ಜಾಗದಲ್ಲಿ ಮಾಡೋದು ಬೇಡ, ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗಿದೆ, ಹಾಗಾಗಿ ಬೇರೆ ಜಾಗಕ್ಕೆ ಹೋಗಿ ಮಾಡೋಣ, ಅಲ್ಲಿ ನಾನು ಅಂದರೆ ಒಂದು SIT ನೋಡಿ ಅಶ್ವಿನಿ, SIT ಅಧಿಕಾರಿಗಳು ಕೇವಲ ಗುರುತು ಐಡೆಂಟಿಟಿಗೋಸ್ಕರ ಒಂದು ಜಾಗವನ್ನು ಪಾಯಿಂಟ್ ಮಾಡಿರ್ತಾರೆ. ಅದೇ ಜಾಗದಲ್ಲಿ ಉತ್ಖನನ ಮಾಡಬೇಕು ಅಂತೇಳಿ ಅದರ ಸುತ್ತಮುತ್ತಲೂ ಕೂಡ ಅವರು ಉತ್ಖನನ ಕಾರ್ಯವನ್ನು ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳ ಬಳಿ ಅಧಿಕಾರ ಕೂಡ ಇರುತ್ತೆ. ಹಾಗಾಗಿ ಆತ ಇದೇ ಪಕ್ಕದಲ್ಲಿ ಅಂದರೆ ಬಂಗ್ಲೆಗುಡ್ಡದ ಈ 11ನೇ ಪಾಯಿಂಟ್ನ ಮೇಲ್ಭಾಗಕ್ಕೆ ಹೋಗೋಣ, ಅಲ್ಲಿ ನಾನು ಹೂತಿಟ್ಟಿನಿ, ಸ್ವಲ್ಪ ಕನ್ಫ್ಯೂಷನ್ ಇದ್ದೀನಿ ಅಂತೇಳಿ ಆ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾನಂತೆ. ಆ ಸಂದರ್ಭದಲ್ಲಿ ಅಲ್ಲೇ ಒಂದು ಮೇಲ್ಗಡೆ ಅಂದರೆ ಆ ಒಂದು ಭೂಮಿಯ ಮೇಲೆ ಆ ಒಂದು ಅಸ್ಥಿ ಪಂಜರ ಪತ್ತೆ ಆಗಿದ್ದು, ಅದು ನೋಡಿ ನಾನೇ ಮಾಡಿದ್ದು ಅಂತ ಆತ ಹೇಳಿದ್ದಾನಂತೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಪ್ರಮುಖವಾಗಿ ಇದು ಮೇಲ್ಭಾಗದಲ್ಲೇ ಇದ್ದಂಥ ಹಿನ್ನೆಲೆಯಲ್ಲಿ ಇದು ನಮಗೆ ಬರ್ತಾ ಅಥವಾ UDR ಅಂತ ಮಾಡಿ ಲೋಕಲ್ ಸ್ಟೇಷನ್ಗೆ ಕೊಡಬೇಕಾ, ಈ ರೀತಿಯಾದಂಥ ಗೊಂದಲಗಳು ಸೃಷ್ಟಿಯಾಗುತ್ತೆ. ಇದೇ ವಿಚಾರವಾಗಿ SIT ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಅಂದರೆ ಹಿರಿಯ ಅಧಿಕಾರಿಯೊಬ್ಬರ ಸಾಕ್ಷಮದಲ್ಲಿ ಇದೆಲ್ಲ ಪ್ರಕ್ರಿಯೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಅವರ ಸಜೆಷನ್ಗೆ ಮುಂದಾಗ್ತಾರೆ. ಅವರಿಗೆ ಇದರ ಬಗ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡಿದ್ದಾರಂತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಹಿರಿಯ ಅಧಿಕಾರಿಗೆ ಪ್ರಶ್ನೆ ಮಾಡ್ತಾರೆ SIT ಅಧಿಕಾರಿಗಳು, ಇದನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಬೇಕಾ ಅಥವಾ ಇದು ನಮಗೆ ಬರೋದು ಬಹುತೇಕ ಯಾಕೆಂದರೆ ಕಷ್ಟ ಆಗುತ್ತೆ, ಇದು SIT ಅಧೀನಕ್ಕೆ ಬರೋದಿಲ್ಲ ಅನ್ನೋ ಒಂದು ಮಾತನ್ನ SIT ಅಧಿಕಾರಿಗಳು ತಿಳಿಸುತ್ತಾರಂತೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿ ಇಲ್ಲ, ಇದು ಆತನೇ ತೋರಿಸಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ನೀವು ಸೀಸ್ ಮಾಡಲೇಬೇಕು, ನಿಮ್ಮ ವಶಕ್ಕೆ ತೆಗೆದುಕೊಳ್ಳಲೇಬೇಕು ಅಂತೇಳಿ ಸೂಚನೆ ಕೊಟ್ಟರಂತೆ. ಹಿರಿಯ ಅಧಿಕಾರಿಣಿಯೊಬ್ಬರು ಕೊಟ್ಟಂಥ ಸೂಚನೆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಡಬೇಕಾ ಬೇಡ ಅನ್ನೋ ಅವರ ಅಧಿಕಾರಿಗಳಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಿ ನಂತರ ಹಿರಿಯ ಅಧಿಕಾರಿಣಿಯೊಬ್ಬರು ಕೊಟ್ಟಂಥ ಸೂಚನೆ ಹಿನ್ನೆಲೆ ಆ ಒಂದು ಅಲ್ಲಿ ಪತ್ತೆಯಾದಂಥ ಅಸ್ಥಿ ಪಂಜರವನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಅದನ್ನು ಸೀಸನ್ನು ಮಾಡಿ ಅದನ್ನು ತಗೊಂಡು ಹೋಗಿ ಲ್ಯಾಬ್ಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಥರದ ಒಂದು ಬೆಳವಣಿಗೆ ನಿನ್ನೆ ಇದೇ ಒಂದು ಬಂಗ್ಲಾಗುಡ್ಡದಲ್ಲಿ ನಡೆದಿದೆ. ಈ ಥರದ ಒಂದು ಅಸ್ಥಿ ಪಂಜರ ಪತ್ತೆ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೋಡಿ ಅಶ್ವಿನಿ, ಸಾಮಾನ್ಯವಾಗಿ ನಾವು ಸ್ಥಳೀಯರಲ್ಲಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ಸ್ಥಳೀಯರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಆಗ ಸ್ಥಳೀಯರು ತಿಳಿಸಿದ ಮಾಹಿತಿ ಪ್ರಕಾರ ಈ ಒಂದು ಬಂಗ್ಲಾಗುಡ್ಡದಲ್ಲಿ ಈಗ ನಿನ್ನೆ ಏನು ಒಂದು ಅಸ್ಥಿ ಪಂಜರ ಪತ್ತೆ ಆಗಿತ್ತು, ಅದೇ ಜಾಗದಲ್ಲಿ ಒಂದು 2 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ ಅನ್ನೋದನ್ನ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇದ್ರು. ಅದಕ್ಕೆ ಪೂರಕವಾಗುವಂತೆ ಏನು ಅಸ್ಥಿ ಪಂಜರ ಪತ್ತೆ ಆಗಿತ್ತು, ಅದೇ ಜಾಗದಲ್ಲಿ ಒಂದು ಹಗ್ಗ ಕೂಡ ಪತ್ತೆ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ನಿನ್ನೆ ಸಿಕ್ಕಂತಹ ಅಸ್ಥಿ ಪಂಜರದ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಆದರೆ ಈಗಲೇ ಯಾವುದೇ ರೀತಿಯಾದ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಶ್ವಿನಿ. ಈ ಒಂದು ಲ್ಯಾಬ್ಗೆ ಕಳಿಸಿಕೊಡುವಂಥ ಕೆಲಸವನ್ನು ಏನು SIT ಅಧಿಕಾರಿಗಳು ಮಾಡ್ತಾರೆ, ಅಲ್ಲಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಒಂದು 11ನೇ ಪಾಯಿಂಟ್ನ ಮೇಲ್ಭಾಗದಲ್ಲಿ ಬಂಗ್ಲಾಗುಡ್ಡದಲ್ಲಿ ನಿನ್ನೆ ಪತ್ತೆ ಆದಂತಹ ಅಸ್ಥಿ ಪಂಜರ ಎಷ್ಟು ವರ್ಷಗಳ ಹಿಂದೆ ಮೃತಪಟ್ಟಿರೋದು, ಜೊತೆಗೆ ಆತ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ, 2 ವರ್ಷದ ಹಿಂದಿನಿದ್ದ ಅಥವಾ 15 ವರ್ಷದ ಹಿಂದಿನದ್ದ ಅಥವಾ 30 ವರ್ಷಗಳ ಹಳೆಯದ್ದ ಅಂತೇಳಿ ಸ್ಪಷ್ಟವಾಗಿ ಲ್ಯಾಬ್ನಲ್ಲಿ ಪರೀಕ್ಷೆಯನ್ನ ಮಾಡಿ ನಂತರ ಅವರೇ ವರದಿಯನ್ನು ಕೊಡ್ತಾರೆ. ಆದರೆ ಸ್ಥಳೀಯರು ಹೇಳ್ತಿರೋ ಪ್ರಕಾರ ಇಲ್ಲ, ಇದೇ ಒಂದು ಜಾಗದಲ್ಲಿ 2 ವರ್ಷದ ಹಿಂದೆ ನಾವೇ ಕೂಡ ಕಣ್ಣಾರೆ ಕಂಡಿದ್ದೀವಿ, ಇದು ಯಾರೋ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಂತಹ ವ್ಯಕ್ತಿಯದ್ದೇ, ಅವತ್ತು ನಾವು ಕಣ್ಣಾರೆ ಕಂಡಿದ್ದೇ ಇರಬಹುದು ಅಂತೇಳಿ ಸ್ಥಳೀಯ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆಗ್ತದೆ. ಸ್ಥಳೀಯರು ಕೂಡ ಅದನ್ನು ಆನ್ ಕ್ಯಾಮ್ರಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆದರೆ ಬಿಹೈಂಡ್ ದ ಕ್ಯಾಮ್ರಾ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದು, ಇದನ್ನು ಯಾವ ರೀತಿಯಾಗಿ ಕನ್ಕ್ಲೂಷನ್ನ ಮಾಡ್ತಾರೆ SIT ಅಧಿಕಾರಿಗಳು ಮುಂದಿನ ದಿನದಲ್ಲಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತಂದರೆ ಲ್ಯಾಬ್ನಿಂದ ರಿಪೋರ್ಟ್ ಬರಬೇಕು. ನಿನ್ನೆ ಸಿಕ್ಕಿರುವಂಥ ಅಸ್ಥಿ ಪಂಜರ 2 ವರ್ಷ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಂತಹ ವ್ಯಕ್ತಿಯದ್ದೇನಾ ಅಥವಾ 15 ವರ್ಷಗಳ ಹಿಂದೆ ಈ ದೂರುದಾರ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಹೂತಾಕಿರುವಂತಹ ಅಸ್ಥಿ ಪಂಜರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತಂದರೆ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ SIT ಅಧಿಕಾರಿಗಳು ಅದನ್ನು ಸ್ಪಷ್ಟವಾಗಿ ತಿಳಿಸಿದ ಬಳಿಕ ಮಾತ್ರ ಗೊತ್ತಾಗಲಿದೆ ಅಶ್ವಿನಿ. ನಾಗೇಂದ್ರ ಬಾಬು, ಇದರ ಜೊತೆಯಲ್ಲಿ ಈ SIT ಅಧಿಕಾರಿಗಳ ಮಧ್ಯದಲ್ಲೇ ಒಂದಷ್ಟು ವಿರೋಧಗಳು, ಜೊತೆಯಲ್ಲಿ ಜಿಜ್ಞಾಸೆ ಇರೋದ್ರಿಂದ
ಯಾರ ನಿಲುವು ಯಾವ ರೀತಿಯಾಗಿದೆ, ಜೊತೆಯಲ್ಲಿ SIT ಮುಖ್ಯಸ್ಥರ ನಿಲುವು ಹಾಗಾದ್ರೆ ಏನಿದೆ, ಅವರಿದ್ರ ಬಗ್ಗೆ ಹಾಗಾದ್ರೆ ಯಾವ ರೀತಿಯ ನಿಲುವನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಳಿದ್ದಾರೆ ಅಂತ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ನೋಡಿ ಅಶ್ವಿನಿ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ SIT ಅಧಿಕಾರಿಗಳು ಇದು ಸರ್ಕಾರ ಫಾರ್ಮ್ ಮಾಡಿರುವಂತ ತನಿಖಾ ತಂಡ ಆಗಿರುವಂತ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ಅವರು ತಮ್ಮ ಮೇಲಧಿಕಾರಿಗಳು ಅಂದ್ರೆ ಈಗ SIT ಮುಖ್ಯಸ್ಥರಾಗಿರುವಂತವರು IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರು ಪ್ರತಿದಿನದ ರಿಪೋರ್ಟ್ ಅನ್ನ DG ಅಂಡ್ IGP ಅವರಿಗೆ ರವಾನೆ ಮಾಡ್ತಾರೆ. DG ಅಂಡ್ IGP ಗೃಹ ಇಲಾಖೆಯ ಜೊತೆಯಲ್ಲಿ ಇದರ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾರೆ. ಆದ್ರೆ ನೋಡಿ, ಎಲ್ಲಿ ಒಂದು ಪಾಯಿಂಟ್ ಅನ್ನ ಮಾಡಿರ್ತಾರಲ್ಲ, ಆ ಪಾಯಿಂಟ್ ಕೇವಲ ಒಂದು ಐಡೆಂಟಿಟಿ ಆಗಿ ಮಾತ್ರ ಇಟ್ಕೊಳ್ತಾರೆ. ಆ ಜಾಗದ ಸುತ್ತಮುತ್ತಲೂ ಕೂಡ ಅಗಿಯುವಂತಹ ಕೆಲಸವನ್ನ ಮಾಡ್ತಾರೆ. ನೋಡಿ, ಆರಂಭದ ದಿನದಲ್ಲಿ ಉತ್ಖನನ ಕಾರ್ಯ ಆರಂಭ ಆದಾಗ ಆತ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡೋದಕ್ಕೆ ಮುಂದಾದಾಗ ಅಲ್ಲಿ ಪತ್ತೆ ಆಗೋದಿಲ್ಲ. ಹಾಗಾಗಿ ಅಕ್ಕಪಕ್ಕದ ಜಾಗದಲ್ಲಿ ಅವರು ಉತ್ಖನನವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹಂತ ಹಂತವಾಗಿ ಇವರು ಉತ್ಖನನ ಮಾಡ್ತಾ ಬರ್ತಾರೆ. 1, 2, 3 ಅಂತೇಳಿ ಈಗ ಸೀರಿಯಲ್ ಆಗಿ ಮಾಡ್ತಾ ಬರ್ತಿರುವಂತಹ SIT ಅಧಿಕಾರಿಗಳು ನಿನ್ನೆ 11ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಬೇಕಾಗಿತ್ತು. ಆದರೆ ಯಾವುದೇ ಮಣ್ಣನ್ನು ಅಗಿಲಿಲ್ಲ, ಯಾವುದೇ ರೀತಿಯಂಥ JCB ಮೂಲ ಸಹಾಯದಿಂದ ಅದನ್ನು ತೆಗೆಯುವಂಥ ಕೆಲಸವನ್ನ ಮಾಡಲಿಲ್ಲ. ಅದನ್ನು ಹೊರತುಪಡಿಸಿ ಆತ ತೋರಿಸಿದ ಜಾಗದಿಂದಲೇ ಅಸ್ಥಿಪಂಜರವನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ಯಾವ ರೀತಿಯಾಗಿ ಕನ್ಕ್ಲೂಷನ್ಗೆ SIT ಅಧಿಕಾರಿಗಳು ಬರ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಕೂಡ ಕೇಳಿಸ್ತಾ ಇದೆ. ಹಾಗಾಗಿ SIT ಅಧಿಕಾರಿಗಳು ಅವರು 11ನೇ ಪಾಯಿಂಟ್ನ ಬಳಿಕ 12ನೇ ಪಾಯಿಂಟ್ಗೆ ಹೋಗಬೇಕಾಗುತ್ತೆ, 12ನೇ ಪಾಯಿಂಟ್ನ ಬಳಿಕ 13ನೇ ಪಾಯಿಂಟ್ಗೆ ಹೋಗಬೇಕಾಗುತ್ತೆ. ಅದಾದ ಬಳಿಕವೂ ಕೂಡ ನಾನು ಇನ್ನೂ ಒಂದಷ್ಟು ಪಾಯಿಂಟ್ಗಳನ್ನು ತೋರಿಸ್ತೀವಿ ಅಂತಂದಾಗ ಅದರಲ್ಲೂ ಕೂಡ ಅವರು ಹಿರಿಯ ಅಧಿಕಾರಿಗಳ ಒಂದು ಸಲಹೆಯನ್ನು ಪಡೆದುಕೊಂಡು ಅಲ್ಲೂ ಕೂಡ ಉತ್ಖನನ ಮಾಡುವಂಥ ಕೆಲಸವನ್ನು SIT ತನಿಖಾ ತಂಡ ಮಾಡಲೇಬೇಕಾಗುತ್ತೆ. ಯಾಕಂದರೆ ಈ ಒಂದು ವಿಚಾರವಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣ ಅಂದರೆ ಈ ದೂರುದಾರ ಕೊಟ್ಟಿರುವಂಥ ದೂರಿನಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಉರುಳಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಗೊತ್ತಾಗೋದು ಸತ್ಯ